ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸಾಮ್ 2 ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಎಕ್ಸಾಮ್ 2 ಅನ್ನ ಯಾರು ಬರೀತಾರೆ, ಸೆಕೆಂಡ್ PUC ವಿದ್ಯಾರ್ಥಿಗಳು ಈಗ 2026 ಅಲ್ಲಿ ಎಕ್ಸಾಮ್ 1 ರಿಸಲ್ಟ್ ಬಂದಿದ್ದ ಆದ್ಮೇಲೆ ಎಕ್ಸಾಮ್ 2 ಏನಕ್ಕೆ ಕಂಡಕ್ಟ್ ಮಾಡ್ತಾರೆ, ಯಾರು ಬರೀತಾರೆ, ಇದಕ್ಕೆ ಅಪ್ಲೈ ಮಾಡೋದು ಹೇಗೆ, ಲಾಸ್ಟ್ ಡೇಟ್ ಯಾವುದು, ಫೀಸ್ ಯಾವ ರೀತಿ ಪೇ ಮಾಡೋದು, ಫೀಸ್ ಇಲ್ಲಿ ಬಂದ್ಬಿಟ್ಟು ಎಷ್ಟಿರುತ್ತೆ, ಯಾವ್ಯಾವ ಸ್ಟೂಡೆಂಟ್ಸ್ ಬರೀಬಹುದು ಅಂತ ಹೇಳಿ ಇನ್ನೂ ಸಹ ಸಾಕಷ್ಟು ಅಪ್ಡೇಟ್ಸ್ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್, KCET ನೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಆದ್ರೆ ನಿಮ್ಗೆ ಸಿಗ್ತಿರುತ್ತೆ. ಓಕೆನಾ. ಮೊದಲಿಗೆ ನೋಡಿ, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಎಕ್ಸಾಮ್ 1 ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಇಲ್ಲಿ ಎಕ್ಸಾಮ್ 2 ಅಂತ ಹೇಳ್ಬಿಟ್ಟು ಕಂಡಕ್ಟ್ ಮಾಡ್ತಾರೆ. ಏನಕ್ಕೆ ಎಕ್ಸಾಮ್ 2 ಅನ್ನ ಕಂಡಕ್ಟ್ ಮಾಡ್ತಾರೆ ಅಂತ ಅಂದ್ರೆ, ಈಗ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಿದ್ದ ಆದ್ಮೇಲೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಪಾಸಿಂಗ್ ಮಾರ್ಕ್ಸ್ ಅನ್ನ ತೆಗೆದಿರೋದಿಲ್ಲ. ಈಗ ಯಾರಾದ್ರೆ ಪಾಸಿಂಗ್ ಮಾರ್ಕ್ಸ್ ತೆಗೆದು ಪಾಸ್ ಆಗಿರ್ತಾರ, ಇಂತಹ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಸ್ಟೇಟಸ್ ಅಲ್ಲಿ ಬಂದ್ಬಿಟ್ಟು ಪಾಸ್ ಅಂತ ತೋರಿಸಿರುತ್ತೆ. ಯಾರಾದ್ರೆ ಪಾಸಿಂಗ್ ಮಾರ್ಕ್ಸ್ ಅನ್ನ ತೆಗೆದಿರೋದಿಲ್ವೋ ಅಂತಹ ಸ್ಟೂಡೆಂಟ್ಸ್ಗೆ NC ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿರುತ್ತೆ, ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಹೇಳ್ಬಿಟ್ಟು. ಸೊ ಈಗ ನಾಟ್ ಕಂಪ್ಲೀಟೆಡ್ ಅಂತ ಯಾರಿಗೆಲ್ಲ ಸ್ಟೂಡೆಂಟ್ಸ್ ಬಂದಿರುತ್ತೋ ಇಂತಹ ಸ್ಟೂಡೆಂಟ್ಸ್ ಎಕ್ಸಾಮ್ 2 ಗೆ ಅಪ್ಲೈ ಅನ್ನ ಮಾಡಬಹುದು. ಎಲ್ಲಾ ಸಬ್ಜೆಕ್ಟ್ಸ್ ಅನ್ನು ಮತ್ತೆ ಬರೀಬೇಕಂತ ಅಂದ್ರೆ ಇಲ್ಲ, ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ NC ಅಂತ ಬಂದಿರುತ್ತೋ ನೀವು ಆ ಒಂದು ಸಬ್ಜೆಕ್ಟ್ಸ್ ಅನ್ನ ಬರೀಬೇಕಾಗುತ್ತೆ. ಅದರ ಜೊತೆಗೆ ಸ್ಟೂಡೆಂಟ್ಸ್ ಬೇರೆ ಯಾರು ಎಕ್ಸಾಮ್ 2 ಅನ್ನ ಬರೀಬಹುದು ಅಂತ ಅಂದ್ರೆ, ಈ ವರ್ಷ ಬಂದ್ಬಿಟ್ಟು ಈಗ 2026 ಎಕ್ಸಾಮ್ 1 ಅಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ಗೆ ಈಗ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಬಂದಿರುತ್ತೆ, ನಿಮಗೆ ಅದು ಸ್ಯಾಟಿಸ್ಫೈ ಆದ್ರೆ ಇರೋದಿಲ್ಲ, ನೀವು ಎವ್ಯಾಲ್ಯೂಯೇಷನ್ ಗೆ ಅಪ್ಲೈ ಅನ್ನ ಮಾಡ್ತೀರಾ. ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಅನ್ನ ಮಾಡಿದ್ರು ಸಹ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಎಕ್ಸಾಮ್ 2 ಗೆ ಆದ್ರೆ ಅಪ್ಲೈ ಮಾಡಬಹುದು. ಯಾಕೆ ಅಪ್ಲೈ ಮಾಡಬಹುದು ಅಂತ ಅಂದ್ರೆ, ಈಗ ನಾನು ತೆಗೆದಿರುವಂತಹ ಮಾರ್ಕ್ಸ್ ನನಗೆ ಸ್ಯಾಟಿಸ್ಫೈ ಇಲ್ಲ ಅಂತಂದ್ರೆ ನಾನು ಆ ಒಂದು ಸಬ್ಜೆಕ್ಟ್ ಒಂದು ಎಕ್ಸಾಮ್ ಬರೆಯೋ ಟೈಮಲ್ಲಿ ನನಗೇನೋ ಬೇರೆ ಪ್ರಾಬ್ಲಮ್ ಇತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು, ಈಗ ನಾನು ಮತ್ತೆ ಬರ್ದು ನನ್ನ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋತೀನಿ ಅನ್ನುವಂತ ಸ್ಟೂಡೆಂಟ್ಸ್ ಎಕ್ಸಾಮ್ 2 ಗಾದ್ರೆ ಅಪ್ಲೈ ಅನ್ನ ಮಾಡಬಹುದು ಆಗಿರುತ್ತೆ. ಸೊ ಇದ್ರ ಬಗ್ಗೆ ನೋಟಿಫಿಕೇಶನ್ಸ್ ಅನ್ನ ತೋರಿಸಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ನಿಮ್ಗೆ ಎಕ್ಸಾಮ್ 2 ಕುರಿತು ಕಂಪ್ಲೀಟ್ ಆಗಿ ಎಜುಕೇಶನ್ ಬೋರ್ಡ್ ಕಡೆಯಿಂದಾನೇ ಇಲ್ಲಿ ನಿಮ್ಗೊಂದು ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಮೊದಲಿಗೆ ಎಕ್ಸಾಮ್ 2 ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಸ್ಟೂಡೆಂಟ್ಸ್ ಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಏನೋ ಅಂತ ಹೇಳ್ತೀನಿ. ನೋಡಿ, ಯಾವ ಒಂದು ಸ್ಟೂಡೆಂಟ್ ಗೆ ಎಕ್ಸಾಮ್ 1 ರಿಸಲ್ಟ್ ಬಂದಿದ್ದ ಆದ್ಮೇಲೆ ಆ ಒಂದು ರಿಸಲ್ಟ್ ಶೀಟ್ ಅಲ್ಲಿ NC ನಾಟ್ ಕಂಪ್ಲೀಟೆಡ್ ಅಂತ ಯಾವ ಒಂದು ಸ್ಟೂಡೆಂಟ್ ಗೆ ತೋರಿಸಿರುತ್ತೋ ಇಂತಹ ಸ್ಟೂಡೆಂಟ್ಸ್ ಯಾವುದೇ ತರದ ಫೀಸ್ ಅನ್ನ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ. ಇವರಿಗೆ ಅಪ್ಲಿಕೇಶನ್ ಫೀಸ್ ಆದ್ರೆ ಇರೋದಿಲ್ಲ ಎಕ್ಸಾಮ್ 2 ಗೆ ಅಪ್ಲೈ ಮಾಡೋದಕ್ಕೆ. ಯಾರಿಗಾದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೋ, ಯಾರಾದ್ರೆ ಪಾಸ್ ಆಗಿರೋದಿಲ್ವೋ ಎಕ್ಸಾಮ್ 1 ಅಲ್ಲಿ, ಇಂತಹ ಸ್ಟೂಡೆಂಟ್ಸ್ ಮತ್ತೆ ಪಾಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ 2 ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅವ್ರು ಯಾವುದೇ ರೀತಿಯ ಫೀಸ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರಾದ್ರೆ ಸ್ಟೂಡೆಂಟ್ಸ್ ಈ ವರ್ಷ ಎಕ್ಸಾಮ್ ಅನ್ನ ಬರೆದು ಈಗ ರಿಸಲ್ಟ್ ಬಂದಿರುತ್ತೆ, ಅವರೆಲ್ಲಾನು ಪಾಸ್ ಆಗಿರ್ತಾರೆ, ಬಟ್ ಅವ್ರಿಗೆ ಮಾರ್ಕ್ಸ್ ಆದ್ರೆ ಸ್ಯಾಟಿಸ್ಫೈ ಇರೋದಿಲ್ಲ. ಈಗ ಎಕ್ಸಾಂಪಲ್ ಆಗಿ ಒಂದು 40 ಮಾರ್ಕ್ಸ್ ಸ್ಕೋರ್ ಮಾಡಿದಾರೆ ಅಂತ ಅನ್ಕೊಳ್ಳಿ. ಇಂತಹ ಸ್ಟೂಡೆಂಟ್ಸ್ ಇಲ್ಲ, ನಾನು ಇನ್ನೂ ಸಹ ಚೆನ್ನಾಗಿ ಬರೀತೀನಿ, ನಾನು 60 ತೆಗಿತೀನಿ, ಇಲ್ಲ ಅಂತಂದ್ರೆ ನಾನು ಇನ್ನೂ ಸಹ ಔಟ್ ಆಫ್ ಗೆ ಬರೀತೀನಿ ಅನ್ನೋಂತ ಸ್ಟೂಡೆಂಟ್ಸ್ ಈಗ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು 175 ರೂಪಾಯಿ ಆದ್ರೆ ಇರುತ್ತೆ. ನೀವು ಎಷ್ಟು ಸಬ್ಜೆಕ್ಟ್ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅಷ್ಟು ಒಂದು ಸಬ್ಜೆಕ್ಟ್ಸ್ ಗೆ ಅಪ್ಲೈ ಮಾಡಿದ್ರೆ ಅಷ್ಟು ಫೀಸ್ ಆದ್ರೆ ಇಲ್ಲಿ ನಿಮಗೆ ಕೌಂಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಎರಡನೇ ಬಾರಿಗೆ ಒಂದು ವಿಷಯಕ್ಕೆ ಅಂತ ಇದೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಿರುವಂತದ್ದು, ಏನಿದು ಎರಡನೇ ಬಾರಿಗೆ ಒಂದು ವಿಷಯಕ್ಕೆ ಅಂತ ಇರುವಂತದ್ದು ಅಂತ ಅಂದ್ರೆ, ಈಗ ಸೇಮ್ ಈ ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೆ ಅಂತ ಅಂದ್ರೆ 2025ರಲ್ಲಿ ಎಕ್ಸಾಮ್ 1 ರಿಸಲ್ಟ್ ಬಂದಿರುತ್ತೆ. ಎಕ್ಸಾಮ್ 1 ರಿಸಲ್ಟ್ ಬಂದಿದ್ದ ಆದ್ಮೇಲೆ ಎಕ್ಸಾಮ್ 2 ಗೆ ಅಪ್ಲೈ ಮಾಡಿರ್ತಾರೆ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಅವಾಗ ಮಾರ್ಕ್ಸ್ ಬಂದಿರುತ್ತೆ, ಆಗ್ಲೂ ಸಹ ಅವ್ರಿಗೆ ಸ್ಯಾಟಿಸ್ಫೈ ಇರೋದಿಲ್ಲ. ಅಂತಹ ಸ್ಟೂಡೆಂಟ್ಸ್ ಈಗ 2026 ಅಲ್ಲಿ ಸಹ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೊನೆಯ ಒಂದು ಅವಕಾಶ ಇರುತ್ತೆ. ಅದು ಬಂದ್ಬಿಟ್ಟು ಎರಡನೇ ಬಾರಿಗೆ ಒಂದು ವಿಷಯಕ್ಕೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿದೆ. 2025 ಅಲ್ಲಿ ಯಾರಾದ್ರೆ PUC ಪಾಸ್ ಆಗಿದಾರೋ ಇಂತಹ ಸ್ಟೂಡೆಂಟ್ಸ್ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎರಡನೇ ಬಾರಿಗೆ ಅವರಿಗೆ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು 350 ರೂಪಾಯಿ ಆದ್ರೆ ಇರುತ್ತೆ. ಬಟ್ ಈಗ 2026 ಅಲ್ಲಿ ಎಕ್ಸಾಮ್ 1 ರಿಸಲ್ಟ್ ನಿಮ್ಗೆ ಏನ್ ಬಂದಿರುತ್ತೆ, ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೀವು ಅಪ್ಲೈ ಮಾಡ್ತಿದ್ದೀರಾ ಫಸ್ಟ್ ಟೈಮು ಒಂದು ವಿಷಯಕ್ಕೆ, ನಿಮಗೆ ಬಂದ್ಬಿಟ್ಟು 175 ರೂಪಾಯಿ ಆದ್ರೆ ಇರುತ್ತೆ. ಓಕೆನಾ. ಸೊ ಈ ರೀತಿಯಾಗಿರುವಂತದ್ದು. ಇದಕ್ಕೆ ಎಲ್ಲಿ ಅಪ್ಲೈ ಮಾಡಬಹುದು ಅಂತ ಅಂದ್ರೆ ನೀವೇನೆ ಸಹ ಅಪ್ಲೈ ಅನ್ನ ಮಾಡ್ಕೋಬಹುದು ಆಗಿರುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಹಾಗಿದ್ರೆ ಇದಕ್ಕಿರುವಂತಹ ಲಾಸ್ಟ್ ಡೇಟ್ಸ್ ಏನು ಅಂತ ಅಂದ್ರೆ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆನೂ ಸಹ ಅಪ್ಡೇಟ್. ಪುನರಾವರ್ತಿತ ಅಥವಾ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಅಭ್ಯರ್ಥಿಗಳು ದಿನಾಂಕ 9/4/2026ರಿಂದ 17/4/2026ರವರೆಗೆ ಪರೀಕ್ಷೆ 2ಕ್ಕೆ ನೋಂದಾಯಿಸಿಕೊಳ್ಳಬಹುದು. ಅಂದ್ರೆ ಇದೇ ತಿಂಗಳು 17ನೇ ತಾರೀಕು
ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ 2ಗೆ ಅಪ್ಲೈನ ಮಾಡೋದಕ್ಕೆ. ನೋಡಿ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತಿದ್ದೀರಾ, ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಾನು ಮತ್ತೆ ಎಕ್ಸಾಮ್ 2ಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತಂದ್ರೆ ಅವಾಗ ಲಾಸ್ಟ್ ಡೇಟ್ಸ್ ಆದ್ರೆ ಕ್ಲೋಸ್ ಆಗಿರುತ್ತೆ. ಹಾಗಾಗಿ ರಿವ್ಯಾಲ್ಯೂಯೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ರಾ, ರಿವ್ಯಾಲ್ಯೂಯೇಷನ್ ಅಲ್ಲಿ ಒಳ್ಳೆ ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ನಾನು ಮತ್ತೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅನ್ನೋಂಥ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂತಂದ್ರೆ ಎಕ್ಸಾಮ್ 2ಗೂ ಸಹ ಅಪ್ಲೈ ಏನಾದ್ರೆ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಿದ್ದೀನಿ, ಎಕ್ಸಾಮ್ 1 ಅಲ್ಲಿ ನೀವು ಯಾವ್ದಾದ್ರು ಸಬ್ಜೆಕ್ಟ್ ಅನ್ನ ಪಾಸ್ ಆಗಿಲ್ಲ, ಅಲ್ಲಿ NC ಅಂತ ತೋರಿಸಿದೆ ಅಂತಂದ್ರೆ ನೀವು ಯಾವುದೇ ತರಹದ ಫೀಸ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಪಾಸ್ ಆಗಿದ್ರ ನಿಮ್ಗೆ ಬಂದಿರುವಂತ ಮಾರ್ಕ್ಸ್ ನಿಮ್ಗೆ ಸ್ಯಾಟಿಸ್ಫೈ ಇಲ್ಲ, ನಾನು ಅದನ್ನ ಇನ್ನೂ ಸಹ ಇಂಪ್ರೂವ್ ಮಾಡ್ಕೋತೀನಿ ಅನ್ನೋಂಥ ಸ್ಟೂಡೆಂಟ್ಸ್ಗೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಸಬ್ಜೆಕ್ಟ್ಗೆ 175 ರೂಪಾಯಿ ಆದ್ರೆ ಪೇ ಮಾಡ್ಬೇಕು ಆಗುತ್ತೆ. ಓಕೆನಾ, ಇದಕ್ಕೆ ನೀವು ಎಲ್ಲಿ ಅಪ್ಲೈ ಮಾಡೋದು ಏನು ಅಂತ ಅಂದ್ರೆ ಈ ಒಂದು ಸೆಕೆಂಡ್ PUC ಅಫಿಷಿಯಲ್ ವೆಬ್ಸೈಟ್ ಅಂತ ಹೇಳ್ಬಿಟ್ಟು KSEAB ಅಂತ ಹೇಳಿ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಲಿಂಕ್ ಆದ್ರೆ ತೋರಿಸ್ತಾ ಇರುತ್ತೆ. ಸೊ ಈ ಒಂದು ಡೈರೆಕ್ಟ್ ಲಿಂಕ್ ಅನ್ನ ಬಂದ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇಲ್ಲಿ ಸಿಂಪಲ್ ಆಗಿ ನೋಡಿ ಎಕ್ಸಾಮ್ 2 ರಿಜಿಸ್ಟ್ರೇಷನ್ ಲಿಂಕ್ಸ್ ಅಂತ ಇದೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ರಿಪೀಟರ್ ಅಂಡ್ ಇಂಪ್ರೂವ್ಮೆಂಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಆದ್ಮೇಲೆ ಮೊದಲಿಗೆ ಇದು ರಿಜಿಸ್ಟರ್ ಆದ್ರೆ ಮಾಡ್ಕೋಬೇಕು ಆಗಿರುತ್ತೆ. ಇಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ನಿಮ್ಗೆ ರೈಟ್ ಕಾರ್ನರ್ ಅಲ್ಲಿ ಟಾಪ್ ಅಲ್ಲಿ ರಿಜಿಸ್ಟರ್ ಅಂತ ಆಪ್ಷನ್ ಇರುತ್ತೆ. ಮೊದಲಿಗೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ನೀವು ಕೊಟ್ಟಿದ್ದೀರಾ ಅಂತ ಅಂದ್ರೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಕೊಡ್ತೀರಾ. ಮೊಬೈಲ್ ನಂಬರ್ ಕೊಟ್ಟಿದ್ದ ಆದ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಟೈಪ್ ಅಂತ ಇದೆ, ನಾನು ಈಗಾಗಲೇ ಹೇಳಿದೆ ಅಲ್ವಾ. ಸೊ ಕ್ಯಾಂಡಿಡೇಟ್ ಟೈಪ್ ಅಂತ ಇರುವಂತದ್ದು ಇಲ್ಲೇನೋ ಅಂತ ಅಂದ್ರೆ ರಿಪೀಟರ್ ಅಂತ ಇದೆ. ಇಲ್ಲಿ ಕ್ಯಾಂಡಿಡೇಟ್ ಬಂದ್ಬಿಟ್ಟು 24, 25 ಅಂಡ್ ಪ್ರೀವಿಯಸ್ ಇಯರ್ ಅಂತ ಇರುವಂತದ್ದು ಇಲ್ಲಿ ರಿಪೀಟರ್ ಕ್ಯಾಂಡಿಡೇಟ್. ಅಂಡ್ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಅಂಡ್ ರಿಪೀಟರ್ ಕ್ಯಾಂಡಿಡೇಟ್ ಅಂತ ಅಂದ್ರೆ ರೆಗ್ಯುಲರ್ ಅಂಡ್ ಪ್ರೈವೇಟ್ 2026 ಅಂತ ಇದೆ. ಸೊ ಹಾಗಿದ್ರೆ ನೀವು ಇದನ್ನ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಈ ವರ್ಷ ಯಾರಾದ್ರೆ ಎಕ್ಸಾಮ್ 1 ಅಲ್ಲಿ ರಿಸಲ್ಟ್ ಬಂದಿದ ಆದ್ಮೇಲೆ ಯಾರಿಗಾದ್ರೆ NC ನಾಟ್ ಕಂಪ್ಲೀಟೆಡ್ ಅಂತ ಇದೆಯೋ ಅಂಡ್ ಯಾರಾದ್ರೆ ಮಾರ್ಕ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಇಂತಹ ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ ಟೈಪ್ ಬಂದ್ಬಿಟ್ಟು ಇಂಪ್ರೂವ್ಮೆಂಟ್ ಅಂಡ್ ರಿಪೀಟರ್ ಕ್ಯಾಂಡಿಡೇಟ್ ಅಂತ ಬಂದು ಇದನ್ನ ಕ್ಲಿಕ್ ಮಾಡಿದ್ರ ಅಂತ ಅಂದ್ರೆ ರೆಗ್ಯುಲರ್ ಅಂಡ್ ಪ್ರೈವೇಟ್ 2026 ಇದು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಂಪ್ರೂವ್ಮೆಂಟ್ ಅಂಡ್ ಆಗೇನೋ ಸಹ ರಿಪೀಟರ್ ಕ್ಯಾಂಡಿಡೇಟ್ ಅಂತ ಇರುತ್ತೆ. ಇಲ್ಲಿ ನೀವು ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಇಯರ್ ಅಲ್ಲಿ 2025 ಅಕಾಡೆಮಿಕ್ ಇಯರ್ ಆಗಿರ್ಬೋದು 2024 ಅವರ್ ಆಗಿರ್ಬೋದು ರಿಪೀಟರ್ ಸ್ಟೂಡೆಂಟ್ಸ್ ಈಗ ಯಾರಾದ್ರೂ ಇದ್ರೆ ಆಗ ಯಾರಾದ್ರೂ ಕಂಪ್ಲೀಟ್ ಮಾಡೋದಿಲ್ವೋ ಅಂತಹ ಸ್ಟೂಡೆಂಟ್ಸ್ ಈಗ ನೀವು ರಿಪೀಟರ್ ಕ್ಯಾಂಡಿಡೇಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಅದೇ ರೀತಿಯಲ್ಲಿ 2025, 2024 ಅಕಾಡೆಮಿಕ್ ಇಯರ್ ಅಲ್ಲಿ ಯಾರಾದ್ರೆ ಒಂದು ಮಾರ್ಕ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಅಟೆಂಪ್ಟ್ ಮಾಡಿರ್ತಾರೆ, ಅಲ್ಲಿ ಆಗಿಲ್ಲ, ಈಗ ಮತ್ತೆ ಅವ್ರಿಗೆ ಲಾಸ್ಟ್ ಒಂದು ಅಟೆಂಪ್ಟ್ ಇರುತ್ತೆ ಸೆಕೆಂಡ್ ಟೈಮ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬಿಟ್ಟು ಅಂತಹ ಸ್ಟೂಡೆಂಟ್ಸ್ ಈ ಒಂದು ಲಾಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀರಾ ಇಂಪ್ರೂವ್ಮೆಂಟ್ ಅಂಡ್ ರಿಪೀಟರ್ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದ್ಬಿಟ್ಟು ಈಗ ನಾನು ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ ಎಕ್ಸಾಮ್ 1 2026 ಎಕ್ಸಾಮ್ 1 ರಿಸಲ್ಟ್ ಬಂದಿದ್ದಾದ್ಮೇಲೆ ಯಾರಿಗಾದ್ರೆ ನಾಟ್ ಕಂಪ್ಲೀಟೆಡ್ ಅಂಡ್ ಯಾರಾದ್ರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅಂತಹ ಸ್ಟೂಡೆಂಟ್ಸ್ ನಾನು ತೋರಿಸಿರುವಂತಹ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಂಪ್ರೂವ್ಮೆಂಟ್ ಅಂಡ್ ರಿಪೀಟರ್ ಕ್ಯಾಂಡಿಡೇಟ್ ರೆಗ್ಯುಲರ್ ಅಂಡ್ ಪ್ರೈವೇಟ್ 2026 ಅಂತ. ಇಲ್ಲಿ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟರ್ ಮಾಡ್ತೀರಾ. ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟರ್ ಮಾಡಿ ಅಂಡ್ ನೆಕ್ಸ್ಟ್ ಇಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನೆಲ್ಲಾನು ನೀಟಾಗಿ ಕೊಡ್ತೀರಾ. ಕೊಟ್ಟಿದ್ದಾದ್ಮೇಲೆ OTP ಕೊಟ್ಟಿದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ರಿಜಿಸ್ಟ್ರೇಷನ್ ಒಂದು ನಿಮ್ಮ ಒಂದು ಯೂಸರ್ ನೇಮು ಅಂಡ್ ಆಗಿನ ಪಾಸ್ವರ್ಡ್ ಸೆಟ್ ಮಾಡ್ತೀರಾ. ಓಕೆನಾ, ಆ ಒಂದು ಯೂಸರ್ ನೇಮು ಪಾಸ್ವರ್ಡ್ ಸೆಟ್ ಮಾಡಿರೋದನ್ನ ಒಂದ್ ಕಡೆ ನೋಟ್ ಮಾಡ್ಕೊಂಡು ಅಂಡ್ ನೆಕ್ಸ್ಟ್ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಅದೇ ಒಂದು ವೆಬ್ಸೈಟ್ಗೆ ನೀವು ಮತ್ತೊಂದ್ಸಲಿ ಹೋಗ್ತೀರಾ. ಆ ಒಂದು ವೆಬ್ಸೈಟ್ಗೆ ಹೋದಾಗ ಇಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟು ಗೆಟ್ OTP ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ OTP ಬರುತ್ತೆ, ಅದನ್ನ ಎಂಟರ್ ಮಾಡಿ ನಿಮ್ಮ ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ನೀಟಾಗಿ ತೋರಿಸಿರುತ್ತೆ ನಿಮ್ಮ ಒಂದು ರಿಸಲ್ಟ್ ಯಾವ ರೀತಿ ಬಂದಿದೆ, ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಎಷ್ಟು ಬಂದಿದೆ ಏನು ಅಂತ ಹೇಳ್ಬಿಟ್ಟು ಯಾವ್ದು ನಾಟ್ ಕಂಪ್ಲೀಟೆಡ್ ಬಂದಿರುತ್ತೆ ಅಂತ ತೋರಿಸಿರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಲ್ಲಿ ಅಪ್ಲೈನ ಮಾಡಬಹುದು. ಅಂಡ್ ಮತ್ತೆ ನೀವು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಯಾವ ಸಬ್ಜೆಕ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಆ ಸಬ್ಜೆಕ್ಟ್ ಅನ್ನ ಕ್ಲಿಕ್ ಮಾಡಿ ಜಸ್ಟ್ ಫೀಸ್ ಪೇ ಮಾಡಿದಿರಾ ಅಂತ ಅಂದ್ರೆ ಅಲ್ಲಿಗೆ ನಿಮ್ಮ ಒಂದು ಪ್ರೋಸೆಸ್ ಆದ್ರೆ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಟೈಮ್ ಟೇಬಲ್ ಏನ್ ಕೊಟ್ಟಿದ್ದಾರೆ ಆ ಒಂದು ಟೈಮ್ ಟೇಬಲ್ ಪ್ರಕಾರ ನೀವು ಎಕ್ಸಾಮ್ 2ಗೆ ಅಟೆಂಡ್ ಆದ್ರೆ ಆಗಬೇಕಾಗುತ್ತೆ. ಸಿಂಪಲ್ ಪ್ರೊಸೀಜರ್ ಇದೇ ರೀತಿ ಇರುತ್ತೆ. ಇದರಲ್ಲಿ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ಅಪ್ಡೇಟ್ ಆದ್ರೆ ಮಾಡ್ತೀನಿ. ಎಕ್ಸಾಮ್ 2 ಬಗ್ಗೆ ನಿಮ್ಗೆ ಇರುವಂತಹ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆನಾ, ಏನಾದ್ರೂ ಡೌಟ್ ಇದ್ರೆ ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ, ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.